ಸಾಧಾರಣ ಕಾಲದ 20ನೆಯ ಭಾನುವಾರ. ಮೊದಲನೆಯ ವಾಚನ ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಪದಾಧಿಕಾರಿಗಳು ಅರಸನ ಬಳಿಗೆ ಬಂದು, ಒಡೆಯ, ಈ ಯೆರೆಮೀಯನಿಗೆ ಮರಣದಂಡನೆಯಾಗಬೇಕು. ಇವನು ನಗರದಲ್ಲಿರುವ ಸೈನಿಕರಿಗೂ ಜನರೆಲ್ಲರಿಗೂ ಇಂಥ ಭವಿಷ್ಯವನ್ನು ನುಡಿಯುತ್ತಾ ಅವರು ಎದೆಗುಂದುವಂತೆ ಮಾಡುತ್ತಿದ್ದಾನೆ. ಅವನು ಹಾರೈಸುವುದು ಜನರ ಕ್ಷೇಮವನ್ನಲ್ಲ, ಹಾನಿಯನ್ನೇ ಎಂದು ದೂರಿತ್ತರು. ಅದಕ್ಕೆ ಅರಸ ಚಿದ್ಕೀಯನು, ಇಗೋ, ಯೆರೆಮೀಯನು ನಿಮ್ಮ ಕೈಯಲ್ಲಿದ್ದಾನೆ. ಅರಸನು ನಿಮಗೆ ಅಡ್ಡ ಬಂದು ಏನು ಮಾಡಬಲ್ಲವನಲ್ಲ ಎಂದನು. ಅವರು ಯೆರೆಮೀಯನನ್ನು ಹಿಡಿದು ಕಾರಾಗೃಹದ ಅಂಗಳದಲ್ಲಿದ್ದ ರಾಜವಂಶೀಯನಾದ ಮಲ್ಕೀಯನ ಬಾವಿಯೊಳಗೆ ಹಗ್ಗಗಳಿಂದ ಇಳಿಸಿ ಅಲ್ಲೇ ಬಿಟ್ಟು ಬಿಟ್ಟರು. ಆ ಬಾವಿಯಲ್ಲಿ ನೀರಿರಲಿಲ್ಲ, ಕೆಸರಿತ್ತು. ಯೆರೆಮೀಯನು ಅದರೊಳಗೆ ಹೂತುಕೊಂಡನು. ಇದನ್ನು ತಿಳಿದುಕೊಂಡು ಅರಮನೆಯ ಕಂಚುಕಿಯು ಅರಮನೆಯಿಂದ ಹೊರಟು ಬೆನ್ಯಾಮೀನಿನ ಬಾಗಿಲಿನಲ್ಲಿ ಕುಳಿತುಕೊಂಡಿದ್ದ ಅರಸನ ಬಳಿಗೆ ಬಂದು, ನನ್ನೊಡೆಯ ಅರಸರೇ, ಈ ಜನರು ಪ್ರವಾದಿ ಯೆರೆಮೀಯನಿಗೆ ಮಾಡಿರುವುದೆಲ್ಲ ದುಷ್ಟ ಕಾರ್ಯವೇ ಸರಿ. ಅವನನ್ನು ಬಾವಿಯಲ್ಲಿ ಹಾಕಿದ್ದಾರೆ. ಆಹಾರವಿಲ್ಲದೆ ಅವನು ಬಿದ್ದಲ್ಲೇ ಸಾಯುವುದು ಖಚಿತ, ಏಕೆಂದರೆ ನಗರದಲ್ಲಿ ರೊಟ್ಟಿಯೆಲ್ಲ ತೀರಿ ಹೋಗಿದೆ ಎಂದು ಅರಿಕೆ ಮಾಡಿದನು. ಇದನ್ನು ಕೇಳಿದ ಅರಸನು ಸುಡಾನಿನ ಎಬೆದೆಲ್ಕನಿಗೆ, ನೀನು ಇಲ್ಲಿಂದ 30 ಮಂದಿ ಆಳುಗಳನ್ನು ಕರೆದುಕೊಂಡು ಹೋಗಿ ಪ್ರವಾದಿ ಯೆರೆಮೀಯನು ಸಾಯುವ ಮೊದಲೇ ಅವನನ್ನು ಬಾವಿಯಿಂದ ಎತ್ತಿಸು ಎಂದು ಅಪ್ಪಣೆ ಕೊಟ್ಟನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನಗೆ ಸಹಾಯ ನೀಡಲು ಪ್ರಭುವೇ ಬೇಗನೆ ಬಾ, ಬೇಗನೆ ಬಾ, ಬೇಗನೆ ಬಾ. ನನಗೆ ಸಹಾಯ ನೀಡಲು ಪ್ರಭುವೇ ಬೇಗನೆ ಬಾ, ಬೇಗನೆ ಬಾ, ಬೇಗನೆ ಬಾ. ಕಾದಿದ್ದೆನು, ಪ್ರಭುವಿಗಾಗಿ ಕಾದಿದ್ದೆನು. ಕೊನೆಗಾತ ನನ್ನತ್ತ ಬಾಗಿ ಕಿವಿಗೊಟ್ಟನು. ಮೇಲೆತ್ತಿದನು ವಿನಾಶದ ಕೆಸರಿಂದ. ಗೋರ್ಕಲ್ಲ ಮೇಲಿರಿಸಿ ಹೆಜ್ಜೆ ಇಡಿಸಿದನು ಅತಿ ಧೈರ್ಯದಿಂದ. ನನಗೆ ಸಹಾಯ ನೀಡಲು ಪ್ರಭುವೇ ಬೇಗನೆ ಬಾ, ಬೇಗನೆ ಬಾ, ಬೇಗನೆ ಬಾ. ಬರೆಸಿದನು ನವಗೀತೆಯನು, ದೇವಸ್ತುತಿಯನ್ನು ನನ್ನ ಬಾಯಲ್ಲಿ. ಇದ ಕಂಡವರು ಭಯಪಡುವರು, ಇಡುವರು ಭರವಸೆ ಪ್ರಭುವಿನಲ್ಲಿ. ನನಗೆ ಸಹಾಯ ನೀಡಲು ಪ್ರಭುವೇ ಬೇಗನೆ ಬಾ, ಬೇಗನೆ ಬಾ, ಬೇಗನೆ ಬಾ. ಎರಡನೆಯ ವಾಚನ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು, ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರ ಚಿತ್ತದಿಂದ ಭಾಗವಹಿಸೋಣ. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸುವನ್ನು ಗುರಿಯಾಗಿಟ್ಟು ಓಡೋಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಈಗಲಾದರೂ
ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ. ಪಾಪಿಗಳಿಂದ ತಮಗುಂಟಾಗದ ಕಠಿಣ ವಿರೋಧವನ್ನು ಯೇಸು ಹೇಗೆ ಸಹಿಸಿಕೊಂಡರೆಂಬುದನ್ನು ಮನಸ್ಸಿನಲ್ಲಿಡಿ. ಆಗ ನೀವು ಬೇಸತ್ತು ಎದೆಗುಂದಲಾರಿರಿ. ಪಾಪದ ವಿರುದ್ಧ ನೀವು ಕೈಗೊಂಡ ಹೋರಾಟದಲ್ಲಿ ನಿಮ್ಮ ರಕ್ತವನ್ನೇ ಸುರಿಸುವ ಸ್ಥಿತಿಗೆ ನೀವಿನ್ನೂ ಬಂದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಾನು ಬಂದಿರುವುದು ಜಗತ್ತಿನಲ್ಲಿ ಬೆಂಕಿಯನ್ನು ಹೊತ್ತಿಸಲು. ಅದು ಈಗಾಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ. ಆದರೆ ನಾನು ಪಡೆಯಬೇಕಾದ ಶ್ರಮ ಸ್ನಾನ ಒಂದುಂಟು. ಅದು ಈಡೇರುವ ತನಕ ನನಗೆ ನೆಮ್ಮದಿ ಇಲ್ಲ. ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆ ಎಂದು ಭಾವಿಸುತ್ತೀರೋ? ಇಲ್ಲ, ಭಿನ್ನ ಭೇದಗಳನ್ನು ಉಂಟು ಮಾಡಲು ಬಂದನೆಂದು ನಿಮಗೆ ಒತ್ತಿ ಹೇಳುತ್ತೇನೆ. ಹೇಗೆಂದರೆ, ಒಂದೇ ಮನೆಯಲ್ಲಿರುವ 5ರಲ್ಲಿ ಇಂದಿನಿಂದ 2 ವಿರುದ್ಧ 3, 3 ವಿರುದ್ಧ 2 ವಿಭಾಗವಾಗುವರು. ಮಗನಿಗೆ ವಿರುದ್ಧವಾಗಿ ತಂದೆ, ಮಗಳಿಗೆ ವಿರುದ್ಧವಾಗಿ ತಾಯಿ, ಸೊಸೆಗೆ ವಿರುದ್ಧವಾಗಿ ಅತ್ತೆ ಪರಸ್ಪರ ವಿರೋಧವಾಗಿ ವಿಂಗಡಿಸಿ ಹೋಗುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವವು ನಿನಗೆ ಅರ್ಪಣೆ. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವವು ನಿನಗೆ ಅರ್ಪಣೆ. ತನುವ ತಣಿಸು, ಮನವ ಹರಸು, ನನ್ನ ಬಾಳನು ಅರ್ಪಣೆಯಾಗಿಸು. ಮನವ ತಣಿಸು, ಮನವ ಹರಸು, ನನ್ನ ಬಾಳನ್ನು ಅರ್ಪಣೆಯಾಗಿಸು. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವವು ನಿನಗೆ ಅರ್ಪಣೆ. ಮನದ ಗುಡಿಯಲ್ಲಿ ನಿನ್ನ ಪೂಜಿಸಿ, ಕಲ್ಲು ಮಣ್ಣಿನ ಗುಡಿಯ ತ್ಯಜಿಸಿ. ಮನದ ಗುಡಿಯಲ್ಲಿ ನಿನ್ನ ಪೂಜಿಸಿ, ಕಲ್ಲು ಮಣ್ಣಿನ ಗುಡಿಯ ತ್ಯಜಿಸಿ. ನಿನ್ನ ಪ್ರೀತಿಯ ನೆನಪಿಗೆ ಹೃದಯ ದೀಪವ ಹಚ್ಚಿದೆ. ನಿನ್ನ ಪ್ರೀತಿಯ ನೆನಪಿಗೆ ಹೃದಯ ದೀಪವ ಹಚ್ಚಿದೆ. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವವು ನಿನಗೆ ಅರ್ಪಣೆ. ತನುವ ತಣಿಸು, ಮನವ ಹರಸು,
ನನ್ನ ಬಾಳನು ಅರ್ಪಣೆಯಾಗಿಸು. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವವು ನಿನಗೆ ಅರ್ಪಣೆ. ಮನದಿ ಅರಳಿದ ಪ್ರೇಮ ಮಲ್ಲಿಗೆ ನಿನ್ನ ಪೀಠವ ಸೇರಿದೆ. ಮನದಿ ಅರಳಿದ ಪ್ರೇಮ ಮಲ್ಲಿಗೆ ನಿನ್ನ ಪೀಠವ ಸೇರಿದೆ. ಎನ್ನ ತನುವನು ಅರಳಿಸಿ ನನ್ನ ಬಾಳನು ಬೆಳಗಿದೆ. ಎನ್ನ ತನುವನು ಅರಳಿಸಿ ನನ್ನ ಬಾಳನು ಬೆಳಗಿದೆ. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವವು ನಿನಗೆ ಅರ್ಪಣೆ. ತನುವ ತಣಿಸು ಮನವ ಹರಸು, ನನ್ನ ಬಾಳನು ಅರ್ಪಣೆಯಾಗಿಸು. ತನುವ ತಣಿಸು ಮನವ ಹರಸು, ನನ್ನ ಬಾಳನು ಅರ್ಪಣೆಯಾಗಿಸು. ನನ್ನ ಪ್ರೀತಿಯ ಸೃಷ್ಟಿಕರ್ತನೆ, ನನ್ನ ಸರ್ವವು ನಿನಗೆ ಅರ್ಪಣೆ. ನಿನಗೆ ಅರ್ಪಣೆ, ನಿನಗೆ